ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾವು ಬಂದಿದ್ದೀವಿ ಜೂಬ್ಸ್. ಸೊ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನನ್ನ ಮಗಳಿಗೆ ಒಂದು ಹೇರ್ ಕಟ್ ಮಾಡಿಸ್ಬೇಕಂತ. ಬಿಕಾಸ್ ಅವಳದು ಉದ್ದ ಇದೆ. ಸೊ ನಾವು ರೆಗ್ಯುಲರ್ ಆಗಿ ಹೇರ್ ಕಟ್ ಮಾಡಿಸೋದಿಲ್ಲ. ಸೊ ಒನ್ಸ್ ಇನ್ ಎ ವೈಲ್ ಬಿಫೋರ್ ಹರ್ ಬರ್ಡೇ ಯೂಶಲಿ ಅವಳಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ನಿಸ್ಲಿ ಅಂತ ಹೇಳಿಬಿಟ್ಟು ಪಾರ್ಲರ್ಗೆ ಕರ್ಕೊಂಡೋಗಿ ಅವಳಿಗೆ ಯಾವ ಥರ ಬೇಕು, ಲಾಂಗ್ ಹೇರ್ಗೆ ಸೂಟ್ ಆಗೋಂಥದ್ದು ಯಾವುದಾದ್ರೂ ಹೇರ್ ಸ್ಟೈಲನ್ನ ಮಾಡಿಸ್ತಾ ಇರ್ತೀನಿ. ಸೊ ಹಾಗೆಯೇ ಈ ಸತಿ ನಾನು ಬಂದಿರೋದು ಜೂಬ್ಸ್ ಅಂತ. ಸೊ ಇದು ಕೆಂಗೇರಿ ಉಪನಗರ ಮೇನ್ ರೋಡಲ್ಲಿ ಇದೆ. ಸೊ ತುಂಬ ದಿನದಿಂದ ನೋಡ್ತಾ ಇದ್ದೆ ಆ್ಯಂಡ್ ಅವಳಿಗೆ ಯಾವುದಿಷ್ಟ ಆ ಪಾರ್ಲರ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಪಾರ್ಲರ್ನೂ ಒಂದು ಸತಿ ರೌಂಡ್ ಹಾಕಿ ತೋರಿಸಿ ಫೈನಲಿ ಶಿ ಡಿಸೈಡೆಡ್ ಓಕೆ ಇದಕ್ಕೆ ಹೋಗೋಣ ಅಂತ ಹೇಳಿ. ಸೊ ಹಾಗಾಗಿ ನಾವಿಲ್ಲಿ ಬಂದಿದ್ದೀವಿ. ಇಟ್ಸ್ ನಾಟ್ ಅ ಕಮರ್ಷಿಯಲ್ ಪೋಸ್ಟ್, ಸುಮ್ಮನೆ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮನಿ ವಿಲ್ ಬಿ ಥಿಂಕಿಂಗ್ ಲೈಕ್ ಎಲ್ಲಿಗೆ ಹೋಗೋದು, ಏನು ಮಾಡೋದು ಅಂತ ಹೇಳಿ. ಸೊ ಇದು ಇರೋದು ಕೆಂಗೇರಿ ಉಪನಗರದಲ್ಲಿ ಮೇನ್ ರೋಡಲ್ಲೇ ಇದೆ. ಗೂಗಲಲ್ಲೂ ನೀವು ಸರ್ಚ್ ಮಾಡ್ಬೋದು. ಸೊ ನಾವೀಗ ಎಂಟರ್ ಆಗ್ತಾ ಇದ್ದೀವಿ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇಂಟೀರಿಯರ್ ಅಂತೂ ಸಕ್ಕತ್ತಾಗಿದೆ, ಆಚೆ ಕಡೆಯಿಂದನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಇಲ್ಲಿ ಬಂದ್ವಿ. ಆ್ಯಂಡ್ ಫೈನಲಿ ವಿ ಆ್ಯಕ್ಚುಲಿ ವಾಂಟೆಡ್ ಏನೋ ಒಂದು ಸಿಂಪಲ್ ಹೇರ್ ಕಟ್, ಅದನ್ನು ನಾವು ಹೊರಗೆ ಹೇಳಿದ್ವಿ. ಸೊ ಇಲ್ಲಿ ಸಕ್ಕತ್ತಾಗಿ ಸ್ಪೇಷಿಯಸ್ ಆಗಿ ಕೂರಕ್ಕೆ ಜಾಗ ಮಾಡಿದ್ದಾರೆ. ದೇ ಹ್ಯಾವ್ ಎ ವೆರಿ ಬಿಗ್ ಸೋಫಾ ಆ್ಯಂಡ್ ನೀವು ಅಲ್ಲೇ ಕೂತ್ಕೊಂಡು ಏನೇನು ಮಾಡ್ತಾ ಇರ್ತಾರೆ ಅಂತ ಫುಲ್ಲು ಹೇರ್ ಕಟ್ನೆಲ್ಲ ನೀವು ಇಲ್ಲೇ ಕೂತ್ಕೊಂಡು ನೋಡ್ಬೋದು. ಆ್ಯಂಡ್ ನಮ್ಮ ಮುಂದೆ ಒಂದು ಟೇಬಲ್ ಇಟ್ಟಿದ್ರು. ಸೊ ಆ ಟೇಬಲಲ್ಲಿ ಅವ್ರು ಏನೇನು ಸರ್ವಿಸ್ ಕೊಡ್ತಾರೆ ಎಲ್ಲದ್ರದ್ದು ಮೆನ್ಯೂಸ್ ಇಟ್ಟಿದ್ರು. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಮೆನ್ಯೂನ ನೋಡಿ ನಾವು ಓಕೆ, ನಮಗೆ ಜಸ್ಟ್ ಟ್ರಿಮ್ಮಿಂಗೇ ಬೇಕಾಗಿದ್ದು. ಸೊ ಹಾಗಾಗಿ ನಾವು ಟ್ರಿಮ್ಮಿಂಗನ್ನು ಹೇಳಿದ್ವಿ. ಆ್ಯಂಡ್ ದ ಪ್ಯಾಟ್ರನ್ ಯಾವ ಥರ ಬೇಕು ಏನು ಅಂತ ನನ್ನ ಮಗಳು ಫುಲ್ ಇದರಲ್ಲಿ ತೋರಿಸ್ತಾ ಇದ್ದಾಳೆ ನೋಡಿ. ಸೊ ಶಿ ಸ್ಟಾರ್ಟೆಡ್ ಶೋಯಿಂಗ್ ಲೈಕ್ ಏನು ಬೇಕು ಅವಳಿಗೆ, ಯಾವ ಥರ ಬೇಕು ಅಂತ. ಬಟ್ ಪಾರ್ಲರಲ್ಲಿ ಇದ್ದಿದ್ದವ್ರಿಗೆ ಎಲ್ಲರಿಗೂ ಕೂದಲು ನೋಡಿ ಸಕ್ಕತ್ ಇಷ್ಟ ಆಯಿತು. ಇಷ್ಟು ಚಿಕ್ಕ ಹುಡುಗಿ ಇಷ್ಟುದ್ದ ಕೂದಲು ಬಿಡ್ಕೊಂಡಿದ್ದಾಳೆ ಅಂತ ಹೇಳಿ. ಆಬ್ವಿಯಸ್ಲಿ ಶಿ ಈಸ್ ಯೂಸ್ ಟು ದಟ್, ಯಾಕಂದರೆ ಎಲ್ಲರೂ ಅವಳಿಗೆ ಕಾಂಪ್ಲಿಮೆಂಟ್ ಕೊಡ್ತಾನೆ ಇರ್ತಾರೆ. ಸೊ ಎಲ್ಲರೂ ಒಂದು ರೌಂಡ್ ಬಂದು ನೋಡ್ಕೊತ ಹೋದರು ಇಷ್ಟುದ್ದ ಕೂದಲಿದೆ ಅಂತ ಹೇಳಿ. ಸೊ ಫೈನಲ್ ಆಗಿ ಅವಳಿಗೆ ಯಾವ ಥರ ಬೇಕು ಅಂತ ಅವಳು ಹೇರ್ ಸ್ಟೈಲಿಸ್ಟ್ಗೆ ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡಿದ್ಲು. ಆ್ಯಂಡ್ ಹಿ ಆಲ್ಸೋ ಅಂಡರ್ಸ್ಟುಡ್ ಲೈಕ್ ವಾಟ್ ಶಿ ಈಸ್ ರಿಯಲಿ ಲುಕಿಂಗ್ ಫಾರ್ ಅಂತ ಹೇಳಿ. ಸೊ ಅದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಹಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಸೊ ಯಾಕೆ ಅಂದರೆ ಉದ್ದ ಇರೋದ್ರಿಂದ ಮತ್ತು ಜಾಸ್ತಿ ಏನು ಹೇರ್ ಸ್ಟೈಲ್ ಮಾಡೋಕ್ಕಿಲ್ದಲ್ಲ ಇದ್ದಿದ್ದರಿಂದ ಹಿ ಸಜೆಸ್ಟೆಡ್ ಹೇರ್ ವಾಶ್ ಏನು ಬೇಡ ಅಂತ. ಯಾಕಂದರೆ ಅವಳದು ಹೇರ್ ವಾಶ್ ಆಗಿತ್ತು. ಸೊ ಹಾಗಾಗಿ ಹಿ ಸಜೆಸ್ಟೆಡ್ ಏನು ಬೇಡ ಮ್ಯಾಮ್, ಇಟ್ಸ್ ಫೈನ್ ಟು ಕಟ್ ಅಂತ. ಸೊ ಇಲ್ಲಿ ಸೂಪರ್ ಆಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ನೀವು ಇಲ್ಲೂ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೋಬಹುದು. ಆ್ಯಂಡ್ ಸ್ಪೇಷಿಯಸ್ ಆಗಿ ಆಂಬಿಯನ್ಸ್ ಅಂತೂ ಸಕ್ಕತ್ತಾಗಿದೆ. ಸೊ ಇವರು ಎಲ್ಲ ಥರ ಸರ್ವಿಸಸ್ನು ಆ್ಯಕ್ಚುಲಿ ಕೊಡ್ತಾರೆ. ಮೇಲ್ ಆ್ಯಂಡ್ ಫೀಮೇಲ್ ಯೂನಿಸೆಕ್ಷುವಲ್ ಪಾರ್ಲರ್ ಇದು. ಈವನ್ ಮಕ್ಕಳಿಗೂ ಒಂದು ಚಿಕ್ಕ ಪ್ಲೇ ಏರಿಯಾ ಮಾಡಿದ್ದಾರೆ. ಸೊ ಅಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು ಪೇರೆಂಟ್ಸ್ ಆ್ಯಕ್ಚುಲಿ ದೇ ಕ್ಯಾನ್ ಟೇಕ್ ದ ಸರ್ವಿಸ್. ಯಾಕೆ ಅಂದರೆ ಮಕ್ಕಳನ್ನ ಒಂದೊಂದ್ಸತಿ ಎಲ್ಲೂ ಬಿಡೋಕ್ಕಾಗೋದಿಲ್ಲ. ಐ ಹ್ಯಾವ್ ಗಾನ್ ಥ್ರೂ ದಿಸ್ ಲಿಟ್ರಲಿ. ನನ್ನ ಮಕ್ಕಳು ಚಿಕ್ಕವರು ಇದ್ದಾಗ ಸೊ ಅವ್ರನ್ನ ಎಲ್ಲೂ ಬಿಡೋಕ್ಕಾಗಲ್ಲ. ಆದರೆ ಪಾರ್ಲರಿಗೆ ಕರ್ಕೊಂಬಂದ್ರೆ ಜೊತೆಲಿ ಕೂರಿಸ್ಕೊಳಕ್ಕಾಗಲ್ಲ. ಸೊ ನೋಡಿ ಕಾರ್ನರಲ್ಲಿ ಆ್ಯಕ್ಚುಲಿ ಅವರಿಗೆ ಪ್ಲೇ ಏರಿಯಾ ಮಾಡಿದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ನೌ ಡೇಸ್. ಸೊ ಮೇನ್ ರೋಡು ಹೀಗೆ ಕಾಣಿಸುತ್ತೆ. ಆ್ಯಂಡ್ ವ್ಯೂ ಇಸ್ ರಿಯಲಿ ನೈಸ್. ಆ್ಯಂಡ್ ಪಾರ್ಲರು ಅಷ್ಟೇ ಸಕ್ಕದಾಗಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಸೊ ಈ ಸೈಡಲ್ಲಿ ಆ್ಯಕ್ಚುಲ್ ಆಗಿ ಅವರು ಹೇರ್ ವಾಶ್ಗೆಲ್ಲ ಸ್ಪೇಸ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ. ಸೊ ಈ ಥರ ಎಲ್ಲ ಚೆನ್ನಾಗಿ ಡೆಕೋರೇಷನ್ನು ಮತ್ತು ಒಳಗಡೆ ಇಂಟೀರಿಯರ್ಸು ಇದೆಲ್ಲ ಸಕ್ಕದಾಗಿದೆ. ಆ್ಯಂಡ್ ನಾವು ಏನು ಹೇಳ್ತೀವಿ ಅದನ್ನು ಅವ್ರು ಆ್ಯಕ್ಚುಲಿ ಕೇಳಿಸ್ಕೊತಾರೆ. ಆ್ಯಂಡ್ ದೇ ವಿಲ್ ಟ್ರೈ ಟು ಡೂ ಆ್ಯಂಡ್ ಗಿವ್ ದ ಪ್ಯಾಟ್ರನ್ ವಾಟ್ ವಿ ಆಸ್ಟ್. ಯಾಕಂದರೆ ನಾನು ತುಂಬ ಕಡೆ ನೋಡಿದ್ದೀನಿ, ದೊಡ್ಡ ಪಾರ್ಲರ್ಗೆ ಹೋದರೆ ನಾವೇನು ಹೇಳ್ತೀವಿ ಅದನ್ನು ಕೇಳೋದಿಲ್ಲ. ಉಲ್ಟಾ ದೇ ಸಜೆಸ್ಟ್ ಲೈಕ್ ಈ ಥರ ಮಾಡಿಸಿ ಆ ಥರ ಮಾಡಿಸಿ ಅದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ.
ವಿ ರಿಯಲಿ ಲುಕ್ ಫಾರ್ವರ್ಡ್ ನಮಗೆ ಏನು ಬೇಕು ಅದನ್ನು. ಸೊ ಹಾಗಾಗಿ ನಾನು ಅದು ಇಷ್ಟ ಆಯ್ತು ನನಗೆ, ಯಾಕಂದರೆ ಹಿ ವಾಸ್ ಟೋಟಲಿ ಆಸ್ಕಿಂಗ್ ಎವ್ರಿ ಸ್ಟೆಪ್, ಮತ್ತು ಅದನ್ನು ಕೇಳಿ ಮಾಡ್ತಾಯಿದ್ರು. ಸೊ ಇವರಲ್ಲಿ ಬೇರೆ ಬೇರೆ ಸರ್ವಿಸಲ್ಲಿ ಹೇರ್ ಕಲರಿಂಗು ಇದೆ. ಸೊ ಆ ಕಲರಿಂಗಿಗೆ ಏನೇನು ಬೇಕು ಐಟಮ್ಸ್ ಎಲ್ಲ ಇದೆ, ಮತ್ತು ಈ ಕಡೆ ಹೇರ್ ಕೇರು ಮತ್ತು ಏನೇನು ಪ್ರಾಡಕ್ಟ್ಸ್ ಬೇಕು ಅಂದರೆ ನೀವು ಇಲ್ಲೇ ತೊಗೋಬೋದು. ದೇ ಹ್ಯಾವ್ ದಟ್ ಆಲ್ಸೋ ಸೆಕ್ಷನಲ್ಲಿ ಫುಲ್ಲು ರೇಂಜ್ನ ಆ್ಯಕ್ಚುಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ನೀವು ಅವ್ರಿಗೆ ಕೇಳಿ ಯಾವ ಥರದ್ದು ಸರ್ವಿಸ್ ಬೇಕು ಅಥವಾ ಯಾವ ಥರ ಪ್ರಾಡಕ್ಟ್ಸ್ ನೋಡ್ತಿದ್ದೀರಾ ಅಂದರೆ ದೇ ವಿಲ್ ಎಕ್ಸ್ಪ್ಲೈನ್. ಸೊ ಅಪಾರ್ಟ್ ಫ್ರಮ್ ದಟ್ ಓವರ್ ಆಲ್ ಇದು ಸಕ್ಕತ್ತಾಗಿದೆ. ಆ್ಯಂಡ್ ಸರ್ವಿಸಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಪ್ಯಾಕೇಜಸ್ಸು ಮತ್ತು ಕಾಂಬೋಸು ಇದೆ. ಆ್ಯಂಡ್ ಲಿಟ್ರಲಿ ಏನೇನು ಪಾರ್ಲರಲ್ಲಿ ಮಾಡಿಸ್ತಾರೆ ಅದೆಲ್ಲ ಅಲ್ಲಿ ಅವೈಲಬಲ್ ಇದೆ ಸರ್ವಿಸಸ್ಸು. ಅದಲ್ಲದೆ ಒಂದು ರೂಮ್ ಈ ಕಡೆ ಇದೆ. ಸೊ ಅಲ್ಲಿ ನಿಮಗೆ ಆ್ಯಕ್ಚುಲಿ ಸ್ಪಾನು ಮಾಡ್ತಾರೆ. ಸೊ ಓವರ್ ಆಲ್ ಇಟ್ ಈಸ್ ಅ ಕಂಪ್ಲೀಟ್ ಸ್ಟುಡಿಯೋ. ನೇಲ್ಸ್ ಇದೆಲ್ಲ ನಾನು ನೋಡಲಿಲ್ಲ ಇದೆಯಲ್ಲ ಅಂತ ನೀವು ಆ್ಯಕ್ಚುಲಿ ಕೌಂಟ್ರಲ್ಲಿ ಕೇಳ್ಬೋದಿಲ್ಲ ಅಂದರೆ ಫೋನ್ ಮಾಡಿ ಕೇಳಬಹುದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ತುಂಬಾ ಚೆನ್ನಾಗಿ ಸರ್ವಿಸ್ ನನಗೆ ಇಷ್ಟ ಆಯಿತು ಆ್ಯಸ್ ಆಫ್ ನಾವು. ಸೊ ನಾವು ಅನ್ಕೋತಾ ಇದ್ವಿ ತುಂಬ ಜಾಸ್ತಿ ಆಗ್ಬೋದು ಇಲ್ಲಿ ಅಂತ. ಕೇಳೋಕ್ಕಂತೂ ಫಸ್ಟಲ್ಲೇ ಕೇಳೋಕ್ಕಾಗಲ್ಲ, ಯಾಕಂದರೆ ನಾವು ಸ್ಟೈಲ್ ಏನು ಹೇಳ್ತೀವಿ ಅದ್ರ ಮೇಲೆ ಅವ್ರು ಮಾಡೋದು. ಸೊ ಹಾಗಾಗಿ ಫಸ್ಟ್ ಹೆಂಗೆ ಕೇಳೋದಂತ ಸುಮ್ಮನೆ ಇದ್ವಿ. ಸೊ ಬಟ್ ವಿ ಥಾಟ್ ಲೈಕ್ ತುಂಬಾ ಜಾಸ್ತಿ ಆಗ್ಬೋದಿಲ್ಲಿ ಅಂತ ಹೇಳಿ. ಆ್ಯಂಡ್ ಈ ವಾಸ್ ಲೈಕ್ ಗಿವಿಂಗ್ ದ ಪ್ರಾಪರ್ ಶೇಪ್ ಅವಳಿಗೆ ಯಾವ ಥರ ಬೇಕಿತ್ತಂತ. ಸೊ ನಾನು ಅಲ್ಲಿ ತನಕ ಫುಲ್ ರೆಕಾರ್ಡ್ ಮಾಡ್ಕೊತಾ ಇದ್ದೆ ನಿಮಗೆಲ್ಲ ಶೇರ್ ಮಾಡೋಣ ಅಂತ. ಆ್ಯಂಡ್ ಯು ಕ್ಯಾನ್ ಸಿ ಚೆನ್ನಾಗಿ ಅದನ್ನು ಸೆಟ್ ಮಾಡಿ ಕ್ಲೀನಾಗಿ, ಜಾಸ್ತಿ ಕೆಮಿಕಲ್ಸ್ ಆಗಲಿ ಅಥವಾ ಇದಾಗಲಿ ಏನೋ ಅವರು ಹಾಕಿ ಇದು ಮಾಡಲಿಲ್ಲ. ಸೊ ಸಿಂಪಲ್ಲಾಗಿ ಹೇರ್ ಸ್ಪ್ರೇ ವಾಟರಲ್ಲಿ ಮಾಡಿಬಿಟ್ಟು ಹೇರ್ ಕಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಒನ್ ಥಿಂಗ್, ಗುಡ್ ಥಿಂಗ್. ಆಮೇಲೆ ತುಂಬ ಅದು ಇದು ಸಜೆಸ್ಟ್ ಮಾಡಲಿಲ್ಲ. ಲೈಕ್ ನಾನು ತುಂಬ ಕಡೆ ನೋಡಿದ್ದೀನಿ ಪಾರ್ಲರಲ್ಲಿ, ದೊಡ್ಡ ಪಾರ್ಲರ್ಗೆ ಹೋದರೆ ಬಿಲ್ ಒಂದು 2,000 3,000 ಆಗಲಿ ಅಂತ ಹೇಳಿ ದೇ ವಿಲ್ ಲೈಕ್ ಇದನ್ನು ಮಾಡಿಸಿ, ಹೇರ್ ವಾಶ್ ಮಾಡಿಸಿ ಅಥವಾ ಆ ಸರ್ವಿಸ್ ಮಾಡಿಸಿ ಈ ಸರ್ವಿಸ್ ಮಾಡಿಸಿ ಮತ್ತು ಸ್ಮೂದಿಂಗ್ ಟ್ರೀಟ್ಮೆಂಟ್ ಮಾಡಿಸಿ ಈ ಥರ ಎಲ್ಲ ಹೇಳ್ತಾರೆ. ಈವನ್ ಮಗಳಿಗೂ ಸಹ ಎವ್ರಿ ಟೈಮ್ ಕರ್ಕೊಂಡು ಹೋದಾಗ ಅದೆಲ್ಲ ಸಜೆಸ್ಟ್ ಮಾಡ್ತಾರೆ. ಬಟ್ ಹಿಯರ್ ದೇ ಡಿಡ್ಂಟ್ ಸೆಡ್ ಎನಿಥಿಂಗ್. ಸೊ ನಾವೇನು ಹೇಳಿದ್ವಿ ಅಷ್ಟೇ ಮಾಡ್ತಾರೆ. ಸೊ ಈ ಥರ ಇರಬೇಕು. ಆ್ಯಕ್ಚುಲಿ ಅಲ್ಲೆಲ್ಲ ಹೋದರೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಎಷ್ಟು ಸರ್ವಿಸ್ಗಳು ಮಾಡಿಸಿ ಅಂತ ಹೇಳ್ತಾರೆ ಅಂದರೆ ತಲೆ ತಿಂದಾಕ್ಬಿಡ್ತಾರೆ. ಸೊ ಅದಕ್ಕೆ ನಾನು ಎಷ್ಟೊಂದು ಸತಿ ಪಾರ್ಲರ್ಗೆ ಹೋಗೋದೇ ಬಿಟ್ಬಿಟ್ಟಿದ್ದೆ. ಸೊ ದಿಸ್ ಇಸ್ ವೇರ್ ಐ ಫೆಲ್ಟ್ ಲೈಕ್ ಓಕೆ, ನಾವೇನು ಹೇಳ್ತೀವಿ ಅಷ್ಟೇ ಸರ್ವಿಸ್ ಮಾಡ್ತಾರೆ ಅಂತ. ಆ್ಯಂಡ್ ಓವರ್ ಆಲ್ ಇಲ್ಲಿ ಎಲ್ಲ ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಓವರ್ ಆಲ್ ಸರ್ವಿಸ್ ವಾಸ್ ಲೈಕ್ ಒಂಥರ ಆರಾಮಾಗಿ ಮಾಡ್ತಾಯಿದ್ರು. ತುಂಬ ಅರ್ಜೆಂಟಲ್ಲಿ ಅಥವಾ ಬೇಗ ಮುಗಿಸ್ಬಿಡ್ಬೇಕು ಆ ಥರ ಇಲ್ಲ. ಹಿ ವಾಸ್ ಲೈಕ್ ನೀವೇ ನೋಡ್ತಾ ಇದ್ದೀರಲ್ಲ ಹೌ ನೈಸ್ಲಿ ಹಿ ಈಸ್ ಡೂಯಿಂಗ್ ಇಟ್.
ಸೊ ಫೈನಲಿ ದಿಸ್ ವಾಸ್ ದ ರಿಸಲ್ಟ್ ಆ್ಯಂಡ್ ಮೈ ಡಾಟರ್ ವಾಸ್ ವೆರಿ ಹ್ಯಾಪಿ. ಯಾಕಂದರೆ ಅವಳಿಗೆ ತುಂಬ ಡಿಫ್ರೆಂಟಾಗಿ ಹೋಗ್ಬೇಕಾಗಿರಲಿಲ್ಲ. ಲಾಸ್ಟ್ ಟೈಮ್ ಒಂದು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಪಾರ್ಲರ್ಗೆ ಕರ್ಕೊಂಡು ಹೋಗಿದ್ದೆ. ಅವ್ರು ತುಂಬ ಶಾರ್ಟ್ ಮಾಡಿಬಿಟ್ಟು ಅವಳಿಗೆ ಇಷ್ಟನೇ ಆಗಿರಲಿಲ್ಲ, ಮನೆಗೆ ಬಂದು ಅಳ್ತಾ ಇದ್ಲು. ದೆನ್ ಐ ಹ್ಯಾಡ್ ಟು ಸ್ಟೆಪ್ ಇನ್ ಆ್ಯಂಡ್ ಅದನ್ನೆಲ್ಲ ಟ್ರಿಮ್ ಮಾಡಿದ್ದಾಯಿತು. ಸೊ ದಿಸ್ ಟೈಮ್ ಐ ಡಿಂಟ್ ವಾಂಟ್ ದಟ್ ಟು ಹ್ಯಾಪನ್ ಆ್ಯಂಡ್ ಶಿ ವಾಸ್ ರಿಯಲಿ ಹ್ಯಾಪಿ. ಆ್ಯಂಡ್ ಓವರ್ ಆಲ್ ಏನು ಸರ್ವಿಸ್ ನಾವು ಹೇಳಿದ್ವಿ ಬೇಗನೆ ಮುಗಿಸಿದ್ರು. ಆ್ಯಂಡ್ ಇವನ್ ದ ಅಮೌಂಟ್ ವಾಸ್ ಬಡ್ಜೆಟ್ ಫ್ರೆಂಡ್ಲಿ. ಸೊ ಇದಕ್ಕೆ ಏನು ನಾವೊಂದು 600-700 ಕೊಟ್ವಿ ಆ್ಯಂಡ್ ಇಟ್ ವಾಸ್ ಓಕೆ ಟು. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಎನಿ ಸರ್ವಿಸ್ ಯು ಕ್ಯಾನ್ go to Jubes and take the service. Anyways, thanks for watching, guys.